ಶಿರವಾರಿದಿಯೊಳು ರಾಮಾವರ ವಾರಿಧೀಸುತ್ತೆ ಸಗಿತಲಿರುತ್ತಿರೆ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲಿ ಮೂರು ಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲಿ ಮಡದಿ ಮಣಿಲಕ್ಷ್ಮಿ ಸ್ವಾಮಿ, ನೋಡಿದೆಯ ಈ ವೈಕುಂಠದ ವೈಭವವನ್ನು? ಲಕ್ಷ್ಮೀ ನಾರಾಯಣರಾಗಿ ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬರುತ್ತಿದ್ದೇವೆ. ಹೌದು, ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀನೂ ಇರುವುದಿಲ್ಲ. ಸದಾ ನಿನ್ನ ಸೇವೆಯಿಂದಲೇ ಧನ್ಯನಾದವನು ನಾನು. ನೀನು ಎಷ್ಟೋ ಕಾಲದಿಂದ ನನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿರುವಿ. ಹೌದು, ಆದಿಮಾಯೆಯು ನಮಗಿತ್ತ ಸೃಷ್ಟಿ ಸ್ಥಿತಿ ಲಯ ಕಾರ್ಯ. ಸ್ಥಿತಿ ಪಾಲಕನಾದ ನನಗೆ ವಾಸಿಸಲು ಈ ವೈಕುಂಠ ಲೋಕ. ದುಃಖವನ್ನು ಹೊತ್ತು ತರುವ ಮಂದಿ ಹಸನ್ಮುಖರಾಗಿ ಹಿಂತಿರುಗುತ್ತಾರೆ. ಸನಕ ಸನಂದರೆ ಮೊದಲಾದ ಋಷಿವರೇಣ್ಯರ ಗಣವು ನಿತ್ಯವೂ ನಮ್ಮನ್ನೇ ಪ್ರಾರ್ಥಿಸುತ್ತಾ ನಮ್ಮಿಂದ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗಿ ಹಿಂತಿರುಗುತ್ತಾರೆ. ನಾರದನು ಸದಾ ನನ್ನ ಭಜಕನೇ ಆಗಿದ್ದಾನೆ. ಹರಿಹರ ಬ್ರಹ್ಮಾದ್ಯರು ಲೋಕದ ಒಳಿತಿಗಾಗಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಓಂಕಾರ ಸ್ವರೂಪದಿಂದ ಒಡೆದು ಮೂರು ಶಕ್ತಿಗಳಾಗಿದ್ದೇವೆ. ಹೌದು, ಆದರೂ ಮೂಲದಲ್ಲಿ ಒಂದೇ. ಆದರೂ ಪ್ರಶಾಂತ ಕೊಳವನ್ನು ಕದಡುವುದಕ್ಕಾಗಿ ಕೆಲವರು ಇದ್ದಾರೆ. ಎಲ್ಲರಿಗೂ ವಿಷ್ಣು ಪ್ರಿಯನಲ್ಲ, ನನ್ನನ್ನು ವಿರೋಧಿಸುವವರೂ ಇದ್ದಾರೆ. ಹಾಗಾಗಿ ನಾನು ಧನುಜಾರಿಯೂ ಆಗಿದ್ದೇನೆ. ನಾನು ಅವತಾರಗಳನ್ನೆತ್ತಿ ಲೋಕಕಂಟಕರನ್ನು ಮರ್ದಿಸುತ್ತಾ ಬರುತ್ತಿದ್ದೇನೆ. ಧರ್ಮ ವಿರೋಧಿಗಳನ್ನು ದಂಡಿಸಿ ಲೋಕಹಿತವನ್ನು ಕಾಯುವ ಕಾರ್ಯ ನನ್ನದು. ಅಂತೂ ಹರ್ಷಪ್ರದವಾದ ಜೀವನ ನಮ್ಮದು. ಹೌದು, ಏನು ದೇವಿ, ಒಂದು ರೀತಿಯ ನಿನ್ನ ವರ್ತನೆ ಏನು ಹೇಳುವುದಕ್ಕೆ ಸಿದ್ಧಳಾಗಿದ್ದಿ, ಹೇಳಬಹುದಲ್ಲ ಸ್ವಾಮಿ? ಏನ ಬಣ್ಣಿಪೆ ಪತಿಯೇ, ಏನ ಬಣ್ಣಿಪೆ ಪತಿಯೇ, ತವ ಚರಿತವ ಏನ ಬಣ್ಣಿಪೆ ಪತಿಯೇ. ಏನ ಬಳ್ಳಿಪೆ ಪತಿಗೆ ತವ ಚರಿತವ ಏನ ಬಳ್ಳಿಪೆ ಪತಿಯೇ.
ಶಿವನಾಣೆ ನಿಮ್ಮಯ ರಾಣಿಯನಿಸಿದ ನಾನೇ ಧನ್ಯಳು. ಏನೆನುವೆಗಿರುವಾಣನು ತತ್ರೈಚೋಣಿಯಲಿ ಎಣೆಗಾಣೆ ನಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ಪತಿಯೇ ಶುಭವಾಗಲಿ. ಓ ಜಗದಾದಿವಂದ್ಯನೇ, ದೇವಾದಿದೇವನೇ, ಜಗದ ಜೀವನ ನಾಡಿ ನಾಡಿಗಳಲ್ಲಿಯೂ ವ್ಯಾಪಿಸಿರುವ ನೀವು ಹೊಗಳಿಕೆಗೆ ಮೀರಿದವರು. ಆದರೂ ನನಗಿಂದು ನಿಮ್ಮ ಬಗ್ಗೆ 4 ನುಡಿಗಳನ್ನಾಡಬೇಕೆಂದೆನಿಸುತ್ತದೆ. ನಿಮ್ಮನ್ನು ವರ್ಣಿಸಲು 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾಗಬಹುದು. ಧರ್ಮವನ್ನು ಕಾಯುತ್ತಿರುವ ಧರ್ಮಾಧ್ಯಕ್ಷರುಗಳಿಗೆ ಅಧಿನಾಯಕ ಸುರನರ ಉರಗಗಳಿಂದಲೂ ಪೂಜಿತರು. ಅದು ಹೌದು. ನಾನು ನನ್ನ ಬದುಕನ್ನೇ ಪಾವನವಾಗಿಸಿಕೊಂಡೆ. ನಾನೇ ಧನ್ಯಳು. ಲಕ್ಷ್ಮೀ, ಸ್ವಾಮಿ, ಏನೇ ನಿನ್ನ ಮಾತಿನ ಮರ್ಮ? ನನಗೆ ಒಂದು ಅರ್ಥವಾಗುತ್ತಾ ಇಲ್ಲ. ಸ್ವಲ್ಪ ವಿವರಿಸಿ ಹೇಳೆ. ಓ ಕುಂದ ಕುಟ್ಮಲರದನ, ಕುಂದ ಕುತ್ಮಲರದನ ಕುಂದ ಕುತ್ಮಲರದನ
ಪುಂದಿ ಕಶ್ಯಪನಂದನರ ಕಥೆಯಂದರಿವಟುವೆಂದೆನಿಸಿಗೆ ಮತದಿಂದ ಮೆರೆ ಮಾಧಾಂತ ಬಲಿಯವ ಸುಂದರಗೆ ಪದದಿಂದ ಒತ್ತಿ ಸುರೇಂದ್ರ ಸುಮನಸವೃಂದ ಪೊರೆದುದ ನಿಂದಣಿಸಿ ಮುದದಿಂದ ಪೊಗಳುವೆ ಏನ ಬಳ್ಳಿ ಪೇಪತಿಯೇ ತವ ಚರಿತವ ಏನ ಬಳ್ಳಿ ಪೇಪತಿಯೇ ಲಕ್ಷ್ಮೀ ಸ್ವಾಮಿ, ನಿನ್ನ ಮಾತುಗಳು ನನಗೆ ಹಿತವಾಗಿದೆ, ಸತ್ಯವೂ ಹೌದು. ಆದರೆ ಇದು ಎಲ್ಲರಿಗೂ ಹಿಡಿಸದು. ಈಗ ಯಾರು ಇಲ್ಲಿಗೆ ಬಂದು ಇದು ಸುಳ್ಳು ಎಂದು ವಾದಿಸಿದರೆ ನೀನೇ ಉತ್ತರ ಕೊಡಬೇಕಾದೀತು. ನಾನು ಉತ್ತರ ಕೊಡುವವನಲ್ಲ. ನನ್ನ ಗಂಡನ ಬಗ್ಗೆ ಇನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಬರಲಿ, ನಾನು ಹೇಳುತ್ತೇನೆ ಉತ್ತರ. ಅದು ಏನು ವ್ಯತ್ಯಾಸ ಕಾಣುತ್ತಾ ಇದೆ ಅಲ್ಲ? ಹೌದಲ್ಲ, ಕರದ ಚಕ್ರ ಜಾರಿತಲ್ಲ. ಸರಸೆಯದಳಲೋಚನೆಯು ತೆರೆಯ ನಾಶಾಗಿಸುತ್ತೆರೆ ಸಿರಿಯಾಸನ ಕರದೊಳಿರುವ ಸುದರ್ಶನ ಕೇಳುತ್ತಲಾಗೋ ಕಿರು ನದಿಯ ಬೀರುದೆ ತಿಳಿದು ಕರ ಮುಗಿದೆಂದು ಇವರೀರ್ವರು ತಮ್ಮ ತಮ್ಮನ್ನು ಹೊಗಳುವುದು ಬಿಟ್ರೆ ಬೇರೇನು ಕಾರ್ಯವೇ ಇಲ್ಲದವರಂತೆ ವರ್ತಿಸುತ್ತಾ ಇದ್ದಾರೆ. ಲೋಕದಲ್ಲಿ ಗಂಡ ಹೆಂಡತಿಯನ್ನು ಹೊಗಳುವುದು, ಹೆಂಡತಿ ಗಂಡನನ್ನು ಹೊಗಳುವುದು ಇದ್ದದ್ದೇ ಸಂಸಾರದಲ್ಲಿ. ಆದರೆ ಈಗ ಹೊಗಳುತ್ತಿರುವವರು ಆ ಲಕ್ಷ್ಮೀ ಶ್ರೀಹರಿಯನ್ನು. ಹಾಗೆ ಸದಾ ಹಸನ್ಮುಖನಾದ ಈತ ಶ್ರೀಹರಿಯು ಈಗಂತೂ ಕಿವಿಯವರೆಗೆ ಬಾಯನ್ನಗಾಲಿಸಿ ನಗುತ್ತಾ ಇದ್ದಾನೆ. ಬಿಡಿ, ಈಗ ಈ ರೀತಿಯೂ ಹೊಗಳುವುದೇ? ಅದು ಇರಲಿ, ಅದು ಈ ವೈಕುಂಠದಲ್ಲಿ. ಅದು ಬೇಡ, ನಾನೊಬ್ಬನಿದ್ದೇನೆ. ನನ್ನ ದುಡಿಮೆ ಶ್ರಮ ಎಲ್ಲವೂ ಶ್ರೀಹರಿಗೆ ಅಲ್ಲವೇ? ಫಲ ಬೇಡ, ಬಿಡಿ. ದುಡಿಮೆಯನ್ನು ಗುರುತಿಸುವ ಸೌಜನ್ಯವಾದರೂ ಬೇಡವೇ ಇವರಿಗೆ? ಲೋಕಕ್ಕೆಲ್ಲ ಹೇಳುತ್ತಾರೆ ಸ್ವಾರ್ಥಿಗಳಾಗಬಾರದು ಎಂಬುದಾಗಿ. ಆದರೆ ಇವರು ಮಾಡುವುದಾದರೂ ಏನು? ಹಾಗಾಗಿ ಹರಿಯ ಕರದಿಂದ ಇಳಿದು ಬಂದಿದ್ದೇನೆ. ಯಾರೋ ಹಿಂದಿನಿಂದ ಆಡಿದ್ದು ಕೇಳಿಸಿತು, ಜಾರಿದ್ದು ಅಂತ. ಅಲ್ಲೂ
ನನಗೆ ಮಾತಿರುವುದು ಅಮ್ಮನಲ್ಲವೇ? ಆದ್ದರಿಂದ ಅಮ್ಮನನ್ನೇ ಕರೆದು ಮಾತನಾಡಿಸುತ್ತೇನೆ. ಅಮ್ಮ ಲಕ್ಷ್ಮೀದೇವಿ, ಸುದರ್ಶನ, ನಿಮ್ಮ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಸುದರ್ಶನ, ತಾಯೇ ಮೇಲೇಳು, ನಿನಗೆ ಶುಭವಾಗಲಿ. ಹಾಗೆ ಆಗಲಿ. ನನ್ನವರು ಇಲ್ಲೇ ಇದ್ದಾರೆ, ಅವರಿಗೂ ವಂದಿಸು. ಆದೀತು. ಈಗ ಯಾರಲ್ಲಿ ಮೊದಲು ಕಜ್ಜವಿರುತ್ತದೋ ಅವರಿಗೆ ಮೊದಲು ಪ್ರಣಾಮಗಳು. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ. ಶ್ರೀಹರಿ, ನಿಮಗೂ ವಂದನೆಗಳು. ಸುದರ್ಶನ, ನಿನಗೆ ಶುಭವಾಗಲಿ. ದೇವ್ರೇ, ನನಗೆ ಸ್ವಲ್ಪ ಅಮ್ಮನಲ್ಲಿ ಮಾತನಾಡುವುದಕ್ಕಿದೆ. ಸನ್ನಿಧಾನದಲ್ಲಿ ಇದಕ್ಕೆ ಒಪ್ಪಿಗೆ ತಾನೆ? ಸರಿ ಸರಿ, ನಿಮ್ಮಿಬ್ಬರ ಮಾತುಕತೆ. ನನಗೆ ಮಾತಾಡಲಿಕ್ಕಿಲ್ಲ. ಹೌದು. ಆದ್ದರಿಂದ ನಾನು ಸುಮ್ಮನೆ ದೇವರ ಹಾಗೆ ಕುಳಿತುಕೊಳ್ಳುತ್ತೇನೆ. ನೀವು ಮುಂದುವರಿಸಿ. ಹಾಗೇ ಆಗಲಿ. ಅಮ್ಮ ಲಕ್ಷ್ಮೀದೇವಿ, ಸುದರ್ಶನ, ಅರಿಕೆ ಒಂದಿದೆ, ಲಾಲಿಸಬೇಕು. ಲಾಲಿಬುದಲೆ ತಾಯೇ ಎಲ್ಲರಿಗೆಯ ನೊಂದ ಲಕ್ಷ್ಮೀದೇವಿ, ಲಾಲಿಸಬೇಕು ತಾಯೇ. ಅಮ್ಮ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀದೇವಿ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀದೇವಿಗೆ. ಸರಸನಾಭನ ಮೂರು ಲೋಕದಿ ಬಲು ಲಕ್ಷ್ಮೀದೇವಿ, ಎಲ್ಲ ಆರಾಧಿಸುತ್ತ ಮನ್ನಣೆಗಳ ನೀವರು ಲಕ್ಷ್ಮೀದೇವಿ. ಲಾಲಿಬುದಲೆ ತಾಯೆಯನ್ನಾರಿಕೆಯ ನೊಂದ ಲಕ್ಷ್ಮೀದೇವಿ. ನಾನು ಕೇಳುತ್ತಲೇ ಇದ್ದವ. ಆ ಹೊತ್ತಿಗೆ ಹರಿಯ ಕರೆ ಇಳಿದು ಬಂದೆ. ಯಾಕೆ ಬಲ್ಲಿರಾ? ಯಾಕೆ? ನೀವು ಆಡುತ್ತಿರುವ ಹೊಗಳಿಕೆಯ ಮಾತುಗಳು ದಾರಿ ಬಿಟ್ಟು
ಇದು ಸರಿಯಲ್ಲ. ನಿಮ್ಮ ಲೋಲನ ಪೊಗಳುವುದು ಸರಿಯೇ ಲಕ್ಷ್ಮೀದೇವಿ? ದರ್ಶನ ಯಾಕೆ ಬಲ್ಲಿರಾ? ಯಾಕೆ? ಘೋರ ದಾನವರು ಬವರಕ್ಕೆ ಬಂದರೆ ಘೋರ ದಾನವರೆಲ್ಲರೂ ಬವರಕ್ಕೆ ಬಂದರೆ ಲಕ್ಷ್ಮೀ ದೇವಿಗೆ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ಲಾಲಿಪುದೆಲೆ ತಾಯೆ ಎಲ್ಲರಿಗೆಯನುದಾಯ ಲಕ್ಷ್ಮೀ ದೇವಿಗೆ ತಾಯೇ ಸುದರ್ಶನ, ಧನುಜಾರಿ ಎಂದು ನಿಮ್ಮ ಗಂಡನನ್ನು ಹೊಗಳುತ್ತಿದ್ದೀರಲ್ಲ, ಈ ಶ್ರೀಹರಿ ಏನು ಮಾಡಿದ್ದಾನೆಂದು ತಾವು ಈ ರೀತಿ ಪ್ರಶಂಸಿಸುತ್ತಿದ್ದೀರಿ? ತಾಯೇ, ನಿಜವಾದ ಪ್ರತಿಭೆಗೆ ಪುರಸ್ಕಾರ ಹೊಗಳಿಕೆ ಸಿಗಬೇಕು. ಆದ್ದರಿಂದ ನೀವು ನಿಮ್ಮ ಗಂಡನನ್ನು ಹೊಗಳುವುದರ ಜೊತೆಗೆ ನನ್ನನ್ನು ಸೇರಿಸಿಕೊಳ್ಳಬೇಕಿತ್ತು. ಯಾಕೆ ಬಲ್ಲಿರಾ? ಯಾಕೆ? ಸದಾ ಹಸನಾದ ನಗುವನ್ನು ಬೀರುತ್ತಾ ಇರುವ ಈ ಶ್ರೀಹರಿ ಧನುಜರನ್ನು ಕೊಂದಿರೆಂದು ಭಾವಿಸಿದಿರೋ? ಯಾರನ್ನಾದರೂ ನಗುತ್ತಾ ಕೊಲ್ಲುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲ. ಆದ್ದರಿಂದ ಆ ಕೆಂಪು ಕಣ್ಗಳ ಕೋರೆ ದಾಡೆಯ ದಾನವರು ಬವರಕ್ಕೆ ಬಂದಾಗ ನಾನಿದ್ದು ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಗಂಡನಿಗೆ ಸಹಾಯ ಮಾಡಿದ್ದೆ. ಆದರೆ ತಾಯೇ, ನಿಮಗದು ಕಾಣಿಸಲೇ ಇಲ್ಲ. ಆ ನಗುಮುಖದವನ ಕಾರ್ಯವೇ ಅಂತ ಹೊಗಳುವುದಕ್ಕೆ ಮಾತ್ರ ಅರಿತಿರುವೆ. ಹಾಗಾಗಿ ತಾಯೇ, ನಾನು ಇಲ್ಲದಿದ್ದರೆ ನಿಮ್ಮ ಗಂಡ ಏನೂ ಇಲ್ಲ. ನಾನು ಆ ದುಷ್ಟ ದಾನವರನ್ನು ಮರ್ದಿಸಿ ನಿಮ್ಮ ಗಂಡನ ಹೆಸರಿಳಿಸಿದವ ನಾನಮ್ಮ, ತಿಳಿತೇ? ಸುದರ್ಶನ, ಅತಿಯಾಯ್ತು ನಿನ್ನದ್ದು. ಮುಚ್ಚು ಮುಚ್ಚಲೆ ಬಾಯಿ ಕೆಂಚಿನ ನುಡಿಯನು ಕೊಂಚದಿರಲ್ಲೊಡನೆ ಅಚ್ಯುತಗಿಂತ ನೀನೆಚ್ಚವಿರನು ನಿನ್ನ ಹೆಚ್ಚಿಗಾಯಿತು ಕಂಡುದು. ಸುದರ್ಶನ, ತಾಯೇ, ಸಾಕು ನಿಲ್ಲಿಸು. ಈ ನಂಜಿನ ನುಡಿಗಳನ್ನು ಕೇಳುತ್ತಿದ್ದಂತೆ ಮೈ ಉರಿ ಏಳುತ್ತಿದೆ. ಓಹೋ, ನಾವೀರ್ವರು ಗಂಡ ಹೆಂಡತಿಯರು ಮಾತಾಡುತ್ತಿರುವಾಗ ಬಂದೆಯಾ? ನಮ್ಮನ್ನೇ ಆಡಿಕೊಳ್ಳಲು ಮುಂದಾದೆಯಾ? ಹೌದು. ನನ್ನನ್ನು ಅಪೇಕ್ಷಿಸುವುದನ್ನು ಬಿಟ್ಟು ಅಚ್ಚುತನನ್ನು ಹಳಿವೆಯಾ? ನಿನ್ನನ್ನು ಕಂಡುದೇ ಹೆಚ್ಚಾಯಿತು, ತೊಲಗಾಚೆ. ಅಮ್ಮ, ಸಿಟ್ಟು ಬಂತೆ? ಅದು ಹಾಗೆ. ಕಂಡದ ನುಡಿದರೆ ಕಂಡುದ ನುಡಿದರೆ ಕೆಂಡದಂತಗ ಸಿಟ್ಟು ಲಕ್ಷ್ಮೀ ದೇವಿ. ಈ ಕಂಡುದ ನುಡಿದರೆ ಕೆಂಡದಂತಗ ಸಿಟ್ಟು ಹೌದು ತಾಯೇ. ಲಕ್ಷ್ಮೀ ದೇವಿ.
ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದಡೆ ದಂಡ ಖಂಡಿತ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಗಂಡದಂತ ಸಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡನಲ್ಲದಿದ್ದ ಬೇರೆ ದಂಡ ಖಂಡಿತ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದಂತಗ ಸಿಟ್ಟು ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡದಂತಗ ಸಿಟ್ಟು ಲಕ್ಷ್ಮೀ ದೇವಿ ತಾಯಿ ಸಿಟ್ಟು ಬಂತೆ ಅದು ಹಾಗೆ ಬಿಡಿ ಅಮ್ಮ ನಿಮ್ಮ ಮುಖ ಸಿಟ್ಟಿನಲ್ಲಿ ನೋಡುವುದಕ್ಕೆ ಅಷ್ಟು ಚಂದ ಅಮ್ಮ ಏನು ನೋಡ್ ನಿಮ್ಮ ಕಥೆಯು ಹೀಗೆ ಆಯಿತು ತಾಯೇ ತಾಯೇ ಸುದರ್ಶನ ನಿಮ್ಮ ಗಂಡನನ್ನು ಹೊಗಳಿದವ ಒಳ್ಳೆಯವ, ಹಾಗೆ ತೆಗಳಿದರೆ ಅವ ಕೆಟ್ಟವನಾಗುತ್ತಾನೆ. ಇದು ಲೋಕಮುಖದ ನೀತಿ. ಆದರೆ ಲೋಕದ ತಾಯಿಯಾದ ನಿಮಗಿದು ಸರಿಯಲ್ಲ ತಾಯೇ. ನನ್ನ ಕೀರ್ತಿ ತೆರೆಯ ಮರೆಯಲ್ಲೇ ಉಳಿದು ಇಷ್ಟೆಲ್ಲ ಕಾರ್ಯಗಳನ್ನು ಸಾಧಿಸಿದವ ನಿಮ್ಮ ಗಂಡ ಎಂದು ಹೊಗಳುತ್ತಿದ್ದೀರಲ್ಲ. ಆದ್ದರಿಂದ ನಾನಲ್ಲದಿದ್ದರೆ ನಿಮ್ಮ ಗಂಡ ಏನೂ ಇಲ್ಲ. ಆತ ಬರೇ ದಂಡ 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 ಖಂಡಿತ ತಾಯೇ. ಸುದರ್ಶನ ತಾಯೇ, ಹಾಗಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳು. ಏನು ತಾಯೇ? ಸರಿ ಸರಿ ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹವರು ರೂಪವನು ಸರಿ ಸರಿ ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹವಟು ರೂಪವನು ಧರಿಸಿದಾನವರನ್ನು ತರಿದಾಗ ನೀನೆಲ್ಲಿ ತೆರಳಾಡಗಿದ್ದೆ ಬೀಳುವು. ಸರಿ ಸರಿ ರಮಣನು ಮತ್ಸ್ಯವರ ಕೂರ್ಮ ನರಸಿಂಹ ಭಟು ರೂಪವ ಸುದರ್ಶನ, ತಾಯೇ, ಇಲ್ಲಿ ಸರಿ ಸರಿ ಎಂಬ ಮಾತಿಗೂ ನೀನು ಹೇಳಿದ್ದೆಲ್ಲವೂ ಸರಿ ಎಂಬರ್ಥವಲ್ಲ. ಮತ್ತೆ ಅದೂರ್ತ ದಾನವರು ಅಧರ್ಮದಿಂದ ಮೆರೆಯುತ್ತಿರುವಾಗ ನನ್ನವರು ಮತ್ಸ್ಯ ವರಾಹ ಕೂರ್ಮ ನರಹರಿ ವಟು ವಾಮನ ಇತ್ಯಾದಿಗಳನ್ನು ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ಧೂರ್ತ ದಾನವರನ್ನು ಕೊಲ್ಲುವುದಕ್ಕೆ ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ಮೊದಲ ಅವತಾರ ಮತ್ಸ್ಯನಲ್ಲವೇ? ಮತ್ಸ್ಯನಾ ರೆಕ್ಕೆಯೋಳು ಮತ್ಸ್ಯನ ರೆಕ್ಕೆಯೋ
ಕೂರ್ಮನ ಚಿಪ್ಪಿನೋಳು ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನ ದಂತದೋಳು ಹೌದು ತಾಯಿ. ಪೃಥ್ವಿದಾರನ ದಂತದೋಳು ಮಧ್ಯನ ರೆಕ್ಕೆಯೊಳ್ ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನ ದಂತದೊಳು ಮತ್ತೆ ಮನುಜಗರಿವು ಗುರೊಳಗಿದ್ದೇನ ಮತ್ತೆ ಮನುಜಗರಿವು ಗುರೊಳಗಿದ್ದೇನ ಇತ್ತೆ ಸಹಾಯವನು ಮತ್ತೆ ಮನುಜಗರಿ ಉಗುರೊಳಗಿದ್ದೆನ ಇತ್ತೆ ಸಾಯವನು ಮತ್ಸ್ಯನಾರಕ್ಕೆಯೋಳ್ ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನ ದಂತದೋಳು ತಾಯೇ, ಸುದರ್ಶನ ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ಸುದರ್ಶನನ ನಿದರ್ಶನವೇ ಇಲ್ಲ ಎಂಬಂತೆ ಆಡುತ್ತಿದ್ದೀರಲ್ಲ. ತಾಯೇ, ಉತ್ತಮ ಬರಹಗಾರನಿಗೆ ಲೇಖನಿಯೇ ಆಯುಧ, ಒಬ್ಬ ಉತ್ತಮ ಮಾತುಗಾರನಿಗೆ ತನ್ನ ಮಾತೇ ಆಯುಧ, ಹಾಗೆ ಉತ್ತಮ ಯೋಧನಿಗೆ ತನ್ನ ಮೈಯೆಲ್ಲ ಆಯುಧ ಎಂಬಂತೆ ಈಗ ಶ್ರೀಹರಿ ಎತ್ತಿದ ಮೊದಲ ಅವತಾರ ಮತ್ಸ್ಯನಲ್ಲವೇ? ತಮಾಸುರನೆಂಬ ದಾನವರು ಜ್ಞಾನವೆಂಬ ವೇದಗಳನ್ನು ಕದ್ದೊಯ್ದು ಅಜ್ಞಾನವೆಂಬ ಕತ್ತಲನ್ನು ಲೋಕದಲ್ಲಿ ಹರಿಯುವಂತೆ ಮಾಡಿದ. ಆ ಹೊತ್ತಿಗೆ ಶ್ರೀಹರಿ ಮತ್ಸ್ಯನಾಗಿ ಹೋಗಿ ತನ್ನ ರೆಕ್ಕೆಗಳಿಂದ ಬಡಿದುಕೊಂಡ. ಯಾಕೆ? ಮತ್ಸ್ಯನಿಗೆ ಬಲೆಯಲ್ಲಿ ಕೇಳಿದ್ರೆ ರೆಕ್ಕೆಯಲ್ಲಿ, ಆದ್ದರಿಂದ ಆ ರೆಕ್ಕೆ ನಾನಮ್ಮ. ಹಾಗಾದರೆ ಮಂದರ ಪರ್ವತ ಮುಳುಗುತ್ತಿರುವಾಗ ನನ್ನವರು ಕೂರ್ಮಾವತಾರ ತಾಳಿದಾಗ ನೀನು ಎಲ್ಲಿದ್ದೆ ಹೇಳು? ದೇವಾಸುರರು ಸಮುದ್ರ ಮಥನ ಮಾಡುವ ಕಾಲಕ್ಕೆ, ಮಂದರಾದ್ರಿ ಮುಳುಗುತ್ತದೆ ಎಂಬ ಕಾಲಕ್ಕೆ ಶ್ರೀಹರಿಯೇ ಕೂರ್ಮನಾಗಿ ಹೋಗಿ ಆ ಪರ್ವತವನ್ನು ಧರಿಸಿದ. ಆ ಹೊತ್ತಿಗೆ ನಾನೇ ಆ ಚಿಪ್ಪಾಗಿದ್ದೆ. ಭೂದೇವಿಯನ್ನು ಪೀಡಿಸುತ್ತಾ ಇದ್ದ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕೆ ನನ್ನವರು ವರಾಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ಇಲ್ಲಿ ನೀವು ಪ್ರಸಂಗವನ್ನು ಸರಿಯಾಗಿ ತಿಳಿದಿಲ್ಲ. ಯಾಕೆ? ಶ್ರೀಹರಿಯು ಕನಕಾಕ್ಷನನ್ನು ಕೊಲ್ಲುವುದಕ್ಕೆ ವರಾಹನಾಗಿ ಹೋದರು. ಆತನನ್ನು ಕೊಂದದ್ದು ಧರೆಯನ್ನು ಉದ್ಧರಿಸುವ ಶ್ವೇತವರಾಹನಾಗಿ ಆತನ ಕೋರೆ ದಾಡೆಗಳಿಂದ ತಿವಿದು ಕೊಂದದ್ದು. ಆ ದಾಡೆ ನಾನಮ್ಮ. ಭಕ್ತ ಪ್ರಹ್ಲಾದನನ್ನು ಪೀಡಿಸುತ್ತಾ ಇದ್ದ ಹಿರಣ್ಯ ಕಶ್ಯಪನನ್ನು ಸಂಹರಿಸುವುದಕ್ಕೆ ಉಗ್ರ ನರಸಿಂಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ ಹೇಳು ನೋಡ? ತಾಯೇ,
ಹಿರಣ್ಯಕಶ್ಯಪನನ್ನು ಕೊಲ್ಲುವುದಕ್ಕಾಗಿ ಉಗ್ರ ನರಸಿಂಹನಾಗಿ ಹೋದ. ತಾಯೇ, ಈಗ ನೀವು ಬಲವಾಗಿ ಹೇಳುತ್ತಿದ್ದೀರಿ ನೀನು ಎಲ್ಲಿದ್ದೆ ಎಂಬುದಾಗಿ. ಯಾಕೆ? ಆತನ ವರಬಲವೇ ಹಾಗೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ನರನಲ್ಲ, ಮೃಗವಲ್ಲ, ಆಯುಧಗಳಿಂದಲೂ ಮರಣ ಬರಬಾರದೆಂಬ ವಿಚಿತ್ರವಾದ ವರಬಲ. ಆತನನ್ನು ವಿಷ್ಣುಮೂರ್ತಿಯೇ ನರಹರಿಯ ರೂಪದಲ್ಲಿ ಹೋಗಿ ಆತನನ್ನು ಅರಮನೆಯ ಹೊಸ್ತಿಲ ದ್ವಾರದಲ್ಲಿ ಕರುಳ ಬಗೆದು ಕೊಂದದ್ದು. ಆ ನಖವೇ ಈ ಮುಖ ಶ್ರೀಹರಿಗೆ ಸಖ. ಬಲಿ ಚಕ್ರವರ್ತಿಯನ್ನು ಒಟ್ಟು ವಾಮನ ಪಾತಾಳಕ್ಕೆ ತಳ್ಳಿದಾಗ ನೀನು ಎಲ್ಲಿದ್ದೆ? ಇಲ್ಲಿ ನೀವು ಸರಿಯಾಗಿ ತಿಳಿದಿಲ್ಲ ಪ್ರಸಂಗವನ್ನು. ಯಾಕೆ? ಶ್ರೀಹರಿಯು ಬಲಿಯಲ್ಲಿ ಬಾಲವಟುವಾಗಿ ದಾನ ಕೇಳಿದ್ದ. ಹಾಗೆ ಬ್ರಾಹ್ಮಣ ವಟುವಾಗಿ ಆತ ಆಯುಧವನ್ನು ಉಪಯೋಗಿಸುವುದಕ್ಕಿಲ್ಲ ಎಂಬ ನಿಮ್ಮ ಬಲವಾದ ವಾದ. ಆದರೆ 100 ಯಾಗಗಳನ್ನು ಮಾಡಿ ಇಂದ್ರ ಪದವಿಗೆ ಯೋಗ್ಯನೆನಿಸಿದ ಆತನನ್ನು ಪಾತಾಳ ಕಟ್ಟುವುದು ಅಷ್ಟು ಸುಲಭದ ಕಾರ್ಯವೇನೂ ಅಲ್ಲ. ಹಾಗಾಗಿ ಬಾಲವಟುವಾಗಿದ್ದವ ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಲ್ಲಿ ಲೋಕವನ್ನೆಲ್ಲ ಅಳೆದು 3ನೇ ಹೆಜ್ಜೆಯನ್ನು ಬಲಿಯ ತಲೆ ಮೇಲಿರಿಸಿ ಆತನನ್ನು ಪಾತಾಳ ಕಟ್ಟಿದ. ಆ ಹೊತ್ತಿಗೆ ಶ್ರೀಹರಿಯ ಪಾದದಲ್ಲಿದ್ದು ಆದರಿಸಿದವ ನಾನಮ್ಮ. ಸ್ವಾಮಿ, ಲಕ್ಷ್ಮೀ, ಸುದರ್ಶನ ಹೇಳಿದ ನುಡಿಗಳನ್ನು ಕೇಳಿ ನೀವು ಸುಮ್ಮನೆ ಇದ್ದೀರಲ್ಲ, ಮಾತಾಡಿ ಸ್ವಾಮಿ. ಸರಿ ಸರಿ ಲಕ್ಷ್ಮೀ, ನೀನೀಗ ಸ್ವಲ್ಪ ಬದಿಗೆ ಸರಿ. ನಾನು ಮಾತನಾಡುತ್ತೇನೆ. ಸುದರ್ಶನ, ಸಹಜವಾದ ಮಾತು. ಸಹಜವಾಗು ದೀವಾಣಿ, ಸಹಜವಾದ ಮಾತು. ಸುರರುಳ್ ಪರಿಗಿಸೆ ಬಗುಮತ ನಿನಗೆ. ಸುದರ್ಶನ ತಂದೆ, ಸಹಜವಾದ ಮಾತು. ನೀನು ಹೇಳಿದ ಮಾತುಗಳು ಅಕ್ಷರ ಸತ್ಯ. ಎಲ್ಲ ಪ್ರಕರಣಗಳನ್ನು ನೆನಪಿಸಿಕೊಂಡು ಎಷ್ಟು ಚೆನ್ನಾಗಿ ಹೇಳಿದೆ. ನಾನು ತನ್ಮಯನಾಗಿ ಕುಳಿತು ಕೇಳುತ್ತಾ ಇದ್ದೆ. ನನಗೂ ಮರೆತು ಹೋಗಿತ್ತು. ಓಹೋ, ನೆನಪಿಸಿದೆ ಅಲ್ಲ? ಆಹಾ, ನಿನ್ನಂತಹ ಪರಾಕ್ರಮಿಗಳು 3 ಲೋಕದಲ್ಲಿಯೂ ಇಲ್ಲ. ಹೌದೇ? ನೀನೇ ಪರಾಕ್ರಮಿ, ರಣಶೂರ, ರಣವೀರ, ಬಲ. ನಿನ್ನೆದುರು ನಾನು ಏನೂ ಅಲ್ಲ. ಅಮ್ಮ ಏನು ತಿಳಿಯದೆ ಹೇಳಿದಳು, ಅದಕ್ಕೆ ನೀನು ಕತಿತಳಬೇಡ. ನೀನೇ ವೀರ, ಶೂರ, ಕನಗಂಭೀರ, ಬಲರೇ ಬಲರೇ. ಶ್ರೀಹರಿ ಅಂಬುಜಾಕ್ಷ ಸುದರ್ಶನನ ಕಡು ಸಂಭ್ರಮದಿ ಹೊಗಳಲ್ಕವಗೆ ತಾನೆಂಬುದಡರಲು ಸಂತೈಸಿ ಬೀಳ್ಕೊಟ್ಟು ಬಳಿಕವನು ಶ್ರೀಹರಿ, ಸುದರ್ಶನ, ಈಗಲಾದರೂ ತಿಳಿದೆ ಅಲ್ಲ ನನ್ನ ಪರಾಕ್ರಮವನ್ನು. ಹೌದು, ಧನ್ಯನಾದೆ, ಕೃತಾರ್ಥನಾದೆ. ತಾಯೇ, ಈಗಲಾದರೂ ತಿಳಿಯಿತಲ್ಲ ನನ್ನ ಪರಾಕ್ರಮ. ಶ್ರೀಹರಿ, ಇನ್ನು ಚಿಕ್ಕ ಚಿಕ್ಕ ಕಾರ್ಯಗಳಿಗೆಲ್ಲ ನನ್ನನ್ನು ಕರೆಯಬೇಡ. ನಾನು ಇನ್ನು ನಿನ್ನ ಕರೆಯೇರಲಾರೆ. ಆದೀತು. ಏನಾದರೂ ಘನ ಕಾರ್ಯ
ಬದುದು ಬೇಸರಿಸದಿರು ಮನದೊಳ್ಳಿದಕ್ಕಾಗಿ ಬೇಸರಿಸದಿರು ಮನದೊಳ್ಳಿದಕ್ಕಾಗಿ ಚಿಂತಿಸಬೇಡ, ಇದೆಲ್ಲ ಹೀಗೇ ಆಗಬೇಕು. ಯಾಕೆ ಯಾಕೆ ಸ್ವಾಮಿ? ಇದು ಕೇವಲ ಕರದ ಚಕ್ರ. ನಾನೆಂಬ ಅಹಂಕಾರದಿಂದ ಮಾತನಾಡುತ್ತಾ ಇದ್ದಾನೆ. ಇದು ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ಇವನ ಅಹಂಕಾರ ಇಳಿಯಲೇಬೇಕು. ಏರಿದವನು ಮತ್ತೆ ಪುನಃ ಕೆಳಗೆ ಇಳಿಯಲೇಬೇಕು. ಆ ಕಾಲ ಬರುತ್ತದೆ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ನೀಡುತ್ತದೆ. ಹಾಗಾಗಿ ಆ ಕಾಲದ ನಿರೀಕ್ಷೆಯಲ್ಲಿರೋಣ. ಆಗದೆ ಆಗಬಹುದು ಸ್ವಾಮಿ. ಶತ್ರು ಪ್ರಸೂದನನು ಜನಿಸಿ ಈಶ್ವರನನ್ನು ಪ್ರಾರ್ಥಿಸುತ್ತಾ ಲೋಹಾವತಿ ಪಟ್ಟಣದ ಸಿಂಹವಿಷ್ಟರವನ್ನು ಏರಿದ್ದೇನೆ. ಶತ್ರು ಪ್ರಸೂದನಿಗೆ ಜಯವಾಗಲಿ ಎಂಬ ಘೋಷಣೆ ಸಂತೋಷವಾಯಿತು. ಆದರೆ ನಮಗೆ ಬೇಕಾದ ಸ್ಥಾನಮಾನ ಸಿಗಲಿಲ್ಲ. ಅದುವೇ ಆ ನಾಕಲೋಕ. ದಯಾದಿಗಳಾದ ಆ ದೇವತೆಗಳು ಆಳುತ್ತಿರುವ ಲೋಕ. ಹಿರಿಯ ಭಾಗಿಗಳಾದ ನಮಗೆ ಸೇರಬೇಕಾದದ್ದು ಅದನ್ನು ಪಡೆಯುವುದಕ್ಕಾಗಿ ಮಂತ್ರಿ ಮಾಗದರಲ್ಲಿ ಕೇಳಿಕೊಂಡಾಗ ಅವರು ಹೇಳಿದ ಮಾತೇನು? ಕೇವಲ ನಮ್ಮ ತೋಳ್ಬಳದಿಂದ ಆ ನಾಕಲೋಕವನ್ನು ಪಡೆಯುವುದು ಅಷ್ಟೊಂದು ಸುಲಭವಲ್ಲ ಎಂದಾಡಿದರು. ಆದರೆ ಒಂದು ಉಪಾಯವಿದೆ ಎಂದು ವರದ ಮೂಲಕ ಹರನನ್ನು ಮೆಚ್ಚಿಸಿ ಆತನ ಬಲ ಪಡೆದರೆ ಆ ನಾಕಲೋಕ ನಮ್ಮ ಪಾಲಾದೀತು ಎಂದಾಡಿದರಲ್ಲ. ಹಾಗಾದರೆ ತಡ ಯಾಕೆ? ಈ ಲೋಹಾವತಿ ಪಟ್ಟಣದ ರಾಜ್ಯವನ್ನು ಮಂತ್ರಿಗೆ ಒಪ್ಪಿಸಿದ್ದಾಯಿತು. ಆದ್ದರಿಂದ ಘೋರ ಕಾರಣವನ್ನು ಸೇರುತ್ತೇನಂತೆ. ಘೋರ ಕಾರಣವನ್ನು ಸೇರಿದ್ದಾಯಿತು. ಸೂಕ್ತವಾದ ಸ್ಥಳವನ್ನು ಅರಿಸುತ್ತಾ ಮುಂದೆ ಸಾಗಿದೆ. ಸಿಕ್ಕಿದಲ್ಲ ಸೂಕ್ತವಾದ ಸ್ಥಳ. ಶುಚಿರ್ಭೂತನಾಗಿ ಏಕಾಗ್ರತೆಯಿಂದ ಒಂಟಿ ಕಾಲಿನಲ್ಲಿದ್ದು ಪರಮೇಶ್ವರನ ತಪಸ್ಸಿನಲ್ಲಿ ಆಚರಿಸುತ್ತೇನಂತೆ. ಶಂಭೋ ಶಂಕರ ಪಾಗಿ ಮಾ ಹರ ಮಗ ದೇವ ಶಂಭೋ ಶಂಕರ ಪಾಗಿ ಮಾ ಶಂಭೋ ಶಂಕರ ಪಾಗಿ ನಿನ್ನ ಪದಾಂಬುಜವ ಮರೆ ಒಕ್ಕೆ ಜಯದು ದಯ ಮುದಿಯೇ ಕಾಪಾಡು ನೀನೆ ದೇವಾ. ಶಂಕರ ಹರಶಂಭೋ ಮಹಾದೇವ ರುಂಡಬಾಲ
ಮಗನಿ ನೆಲರಿಗಾಗೋ ಎಷ್ಟೊಂದು ಕಾಲ ತಪಸ್ಸನ್ನ ಆಚರಿಸಿದೆ, ಆದರೆ ಹರನು ಒಳಿದು ಬರಲಿಲ್ಲವಲ್ಲ. ನನ್ನ ತಪಸ್ಸಿನಲ್ಲಿ ಕುಂದು ಕಂಡನೆ. ನೇರವಾಗಿ ಪುನಃ ಹಿಂತಿರುಗಿ ನಾಡಿಗೋಗುವುದೇ ಸರಿಯಲ್ಲ. ಶಿವನು ಹೇಗೂ ಪ್ರತ್ಯಕ್ಷನಾಗಲಿಲ್ಲ, ಇನ್ನು ನಾನ್ಯಾಕೆ ಕೈಯಲ್ಲಿರುವ ಕಟಾರಿಯಿಂದ ನನ್ನ ಶಿರವನ್ನು ಕಡಿದು ಆತನಿಗೆ ಅರ್ಪಿಸುತ್ತೇನಂತೆ. ಮೆಚ್ಚಿದೆ ನೆಲೆ ಕಳನೆ ಈ ತಪದಿಚ್ಛೆಯನು ಸಿರೊಡನೆ ಮೆಚ್ಚಿದೆ ನೆಲೆ ಕಳನೆ ಈ ತಪ ದಿಚ್ಚಯನು ಸಿರೊಡನೆ ಬೆಚ್ಚಿದ ನೀ ಮನ ಬಿಚ್ಚುತ ಕೇಳಿ ಬೆಚ್ಚಿದ ನೀ ಮನ ಬಿಚ್ಚುತ ಕೇಳಿ ನಿಶ್ಚಯ ನೀಯುವೆ ನಿಶ್ಚಯದಿಂದಲೇ ಮೆಚ್ಚಿದೆ ನೆಲೆ ಕಳನೆ ಈ ತಪ ದಿಚ್ಚಯನು ಸಿರೊಡನೆ ಮೆಚ್ಚಿದೆ ಮಗು ಶತ್ರು ಪ್ರಸೂದನ, ನಿನ್ನ ಅಚಲವಾದ ಭಕ್ತಿಗೆ ಮೆಚ್ಚಿದ್ದೇನೆ. ದೇಹವನ್ನು ದಂಡಿಸಿ ಅನನ್ಯ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಲು ಕಾರಣವೇನು? ಹೇಳು ಮಗನೇ, ಹೇಳು. ಹರನೊರೆದ ಮೃದು ನುಡಿಯ ಖಳ ಕೇಳ್ತು ಓ ಹರನೊರೆದ ಮೃದು ನುಡಿಯ ಖಳ ಕೇಳ್ತು ಶಿರನೆಗವು ತಲಿ ಕಣ್ ತೆರೆದು ನೋಡಿದ ವರುಷವನೆ ತಾಳ್ದು ಕರ ಮುಗಿದು ಪದ ಕರಗಿ ಅರುಗಿದ ಭರದಿ ಅಮರತ್ವವನೆ ಕರುಣಿಸಿ ಹರಸು ಗಿರಿಜಾವರರೆ ಶಶಿಧರ ನಿರತ ಭಜಕರ ಪೊರೆವ ಶಂಕರ ಹರನೊರೆದ ಮೃದು ನುಡಿಯ ಕಳಗೇಳ್ದು ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯ ಕೊಡುತ್ತೇನೆ ಎಂದಾಡಿದೆಯಲ್ಲ. ತಂದೆ, ಕೊಡುವುದಾದರೆ ಅಮರತ್ವದ ವರವನ್ನು ಕೊಡು ತಂದೆ. ಏನು ಮಗನೇ ಅಮರತ್ವವೇ? ಅಮರತ್ವ ಇವ ಅಧಿಕಾರವು ಎನಗಿಲ್ಲ. ಅಮರತ್ವ ಇವ ಅಧಿಕಾರವು ಎನಗಿಲ್ಲ. ಸಮವಿಲ್ಲ ನೀ ಯಾಚಿಸುವುದು. ಅಮರತ್ವವಿಲ್ಲದೆ ಬೇರೆ ವರವ ಕೇಳು. ಮಮತೆಯುಳಿವೆ ನಿಶ್ಚಯವು. ಮಮತೆಯುಳಿವೆ ನಿಶ್ಚಯವು. ಏನು ಮಗನೇ ಅಮರತ್ವವನ್ನು ಕೇಳಿದೆಯಾ? ಹೌದು ತಂದೆ. ಹುಟ್ಟಿದವನು ಸಾಯಲೇಬೇಕು, ಇದು ಪ್ರಪಂಚದ ನಿಯಮ. ಆದ್ದರಿಂದ ಅಮರತ್ವವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಕೊಡುತ್ತೇನೆ. ವರದಕ್ಷಿಣ ಕಣ ಕೇಳ್ದನು. ಅರಿಗಳನ್ನು ತರಿವ ಶಕ್ತ್ಯಾಯುಧವನು. ದುರ
ಹಾಗಾದರೆ 3 ಲೋಕವನ್ನು ಜಯಿಸುವ. ಅಷ್ಟೇ ಅಲ್ಲದೆ 3 ಮೂರ್ತಿಗಳಾದ ಬ್ರಹ್ಮ ಹಾಗೂ ನಿನ್ನಿಂದ ಮರಣವಿಲ್ಲದ ವರವನ್ನು ಕೊಡು. ಅಲ್ಲದೆ ಯುದ್ಧದಲ್ಲಿ ಯಾರಾದರೂ ಎದುರಾಳಿಯಾಗಿ ಬಂದರೆ ಆತನನ್ನು ಸೋಲಿಸುವ ಶಕ್ತಿಯ ಆಯುಧವನ್ನು ಕರುಣಿಸು ತಂದೆ. ಮಗನೇ, ತಥಾಸ್ತು, ಅನುಗ್ರಹಿಸಿದ್ದೇನೆ. ಇದೋ ಶಕ್ತಿ ಆಯುಧವನ್ನು ನೀಡಿದ್ದೇನೆ. ಧನ್ಯನಾದೆ ತಂದೆ. ಆದರೆ ಒಂದು ಮಾತು. ಏನು ತಂದೆ? ಆಯುಧವೊಂದು ದೇಹ ಧರಿಸಿ ಯುದ್ಧಕ್ಕೆ ಬಂದರೆ ನಿನಗೆ ಮರಣ. ಆದ್ದರಿಂದ ಜಾಗ್ರತೆ, ಎಚ್ಚರಿಕೆ, ಶುಭವಾಗಲಿ. ಹಾಗೆ ಆಗಲಿ ತಂದೆ. ಧರಣಿ ಬಗೆಳ್ಗರ ಹೊರಲು ಕರ್ಪೂರ ಪುರವನು ಸೇರುತ್ತಲರುಗಿದವರು ಶತಿ ಮಂತ್ರಿಯಳು. ಶಿವನು ಒಲಿದು ವರವನ್ನು ನೀಡಿದನಲ್ಲ. ಆದರೆ ಒಂದು ಮಾತಾಡಿಬಿಟ್ಟ. ಯಾವುದಾದರೂ ಶಸ್ತ್ರ ರೂಪ ತಾಳಿ ಬಂದರೆ, ಯಾವುದಾದರೂ ಅಸ್ತ್ರವು ರೂಪ ತಾಳಿ ಬಂದರೆ ಆತನಿಂದ ನನಗೆ ಮರಣ ಎಂದಾಡಿನಲ್ಲ. ಇರಲಿ, ಹಾಗೆ ಆಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅಮರತ್ವದ ವರವನ್ನೇ ಪಡೆದಂತಾಯಿತು. ಇನ್ನು ಯಾಕೆ ತಡ? ಈ ಶುಭ ವಾರ್ತೆಯನ್ನು ನಮ್ಮವರಿಗೆ ತಿಳಿಸಬೇಕಲ್ಲ. ಹಾಗಾಗಿ ಅತ್ತ ಕಡೆ ಸಾಗಿ ನಮ್ಮವನ್ನೆಲ್ಲ ಕೂಡಿಕೊಂಡು ನಾಚಲೋಕಕ್ಕೆ. ಕೇಳಿದರೆ ನೀವೆಲ್ಲ ಹಿಂದಿಲಿ ಪ್ರಸೂದ ನಮ್ಮಲೆ ಕಾಳಗಕ್ಕೆ ಬಂದಿರುವ ನೆರೆ ಕಟ್ಟಾಳು ತನದಿ. ಏನಂತೆ ಸ್ವರ್ಗಕ್ಕೆ ಧನುಜರ ದಾಲಿಯೇ, ಏನು ಕೊಬ್ಬು ಆ ಧನುಜರಿಗೆ? ಸುಮನಸರೇ ಕೇಳಿದಿರಲ್ಲ, ಬೆದರುತ್ತಾ ಬಂದ ಬಾಗಿಲ ಭಟರ ಮಾತು. ಅವರನ್ನು ಹಿಡಿದು ಹೊಡೆದು ಬಡಿದು ಸ್ವರ್ಗದ ಹೆಬ್ಬಾಗಿಲಲ್ಲೇ ಭೀತ ವಾತಾವರಣವನ್ನು ಸೃಷ್ಟಿಸಿದ್ದಾರಲ್ಲ ಆ ಭಯೋತ್ಪಾದಕರು. ಯಾರೋ ಲೋಹವತಿ ಪಟ್ಟಣದವನಂತೆ, ಶತ್ರು ಪ್ರಸೂದನೆಂಬುದು ಆತನ ನಾಮಧೇಯವಂತೆ. ಸಂಖ್ಯೆಯ ಅಸುರ ಪಡೆಯೊಂದಿಗೆ ಈ ಲೋಕಕ್ಕೆ ದಾಳಿ ಇಟ್ಟ ಆತನನ್ನು ಬಿಡಬಾರದು. ಎಲ್ಲರೂ ಸಿದ್ಧರಾಗಿರಿ, ಅತ್ತ ಕಡೆ ಸಾಗೋಣ. ಶಿರವ ಗಳಿಲನೆ ಹರಿಯುತ್ತ ಸ್ವರ್ಗದ ನಾಳುವೆ ನೋಡಲು ಶೀಘ್ರ. ಸುರಪಾಲ, ಏನೆಲ್ಲ ನಿನ್ನ ಬರುವಿಕೆಯನ್ನೇ ಗಮನಿಸಿದಾಗ ತಿಳಿದು ನೀನು ಸುರಪಾನೆಂದೆವು. ಇರಾವತವನ್ನು ಏರುತ್ತಾ ವಜ್ರಾಯುಧವನ್ನು ಹಿಡಿಯುತ್ತಾ ಬಂದೆಯಲ್ಲ. ಹೌದು. ಅಷ್ಟೇ ಅಲ್ಲದೆ ನಮ್ಮವರನ್ನೆಲ್ಲ ನರಕಕ್ಕೆ ಕಳಿಸಿ ಲೋಕದ ಅಷ್ಟ ಐಶ್ವರ್ಯವನ್ನೇ ಅನುಭವಿಸಿ ಕುಳಿತಿದ್ದೀಯಲ್ಲ. ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಲೇಸು, ಇಲ್ಲವಾದರೆ ಎಡೆ ಮೂಡಿ ಕಟ್ಟಿ ಪಡಿತೇನು ಎಚ್ಚರ. ಎಲ್ಲ ಬಂಡ ರಕ್ಕಸ ಆರೆಲೋ ಮಧಾಂಧ ನಿಲ್ಲು.
ಬಲದ ಮೇಲೆ ವಿಶ್ವಾಸವಿಟ್ಟವರು ನಾವು. ಹಲವಾರು ವರ್ಷಗಳ ಪ್ರಯತ್ನದ ಫಲವಿದು. ನನಗೂ ಇದೇನು ಶಾಶ್ವತವಲ್ಲ. ಮನ್ವಂತರದಲ್ಲಿ ಅದರ ಸ್ಥಾನ ಬದಲಾವಣೆಯೂ ಆಗಬೇಕು. ಆದರೆ ಈಗ ನೀನೊಬ್ಬ ಬಂದ ಕೂಡಲೇ ಇದನ್ನು ನಿನಗೆ ಹಸ್ತಾಂತರಿಸಲು ಇದು ನಿನ್ನ ಅಪ್ಪನ ಸೊತ್ತಲ್ಲ. ಇದನ್ನು ಕೇಳುವವರು 3 ಮೂರ್ತಿಗಳಿದ್ದಾರೆ. ಅವರ ಆಣತಿಯಂತೆ ನಾವು ನಡೆದುಕೊಂಡು ಬಂದಾಗ ಮಧ್ಯ ನಿನ್ನದೇನು? ಶತ ಯಾಗಗಳನ್ನು ಮಾಡಿ ಶತಯಾಗ ನಾನಾಗಿದ್ದೇನೆ. ಆ ಬಲದ ಧೈರ್ಯದಿಂದ ನಾವಿದ್ದಾಗ ನೀವು ಯುದ್ಧಕ್ಕಾಗಿ ಬಂದವರು. ಯುದ್ಧವೇ ಬೇಕಾದರೆ ನಾವು ಕೈಕಟ್ಟಿ ಕುಳಿತಿಲ್ಲ. ಈ ಹಿಂದೆಯೂ ಅನೇಕ ಯುದ್ಧಗಳನ್ನು ಮಾಡಿ ಗೆದ್ದ ಚರಿತ್ರೆಯೇ ಇದೆ. ನಿಮ್ಮಂತೆ ಸೋಲುವವರಲ್ಲ, ತಿಳಿದುಕೋ. ಪಡೆದ ಶಕ್ತಿ ಅಂತ್ಯ ನಿನಗಿದೋ, ಕಾಂತನಿಂದ ಅಂತ್ಯ ನಿನಗಿದೋ. ಎಲ್ಲ ಮುಚ್ಚ ಬಾಯಿ. ನನಗೆ ಬುದ್ಧಿವಾದ ಹೇಳಲು ಬಂದಿದ್ದೀಯಾ? ಅದನ್ನು ಕೇಳಲು ನನಗೆ ವ್ಯವಧಾನವೂ ಇಲ್ಲ, ಕೇಳುವವನೂ ಅಲ್ಲ. ಅಷ್ಟೇ ಅಲ್ಲದೆ ಈ ನಾಕಲೋಕ ಸೇರಬೇಕಾದ್ದು ನಮಗೆ. ಒಳ್ಳೆ ಮಾತಿನಲ್ಲಿ ಕೊಟ್ಟರೆ ಲೇಸು, ವರಬಲ ಪಡೆದು ಬಂದಿದ್ದೇನೆ. ಈಗಲೇ ಎಚ್ಚರಿಸುತ್ತಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಲೇಸು, ಇಲ್ಲವಾದರೆ ನಮ್ಮ ಭುಜಬಲದ ಪರೀಕ್ಷೆ ಆಗಬೇಕಾದೀತು. ಮುಚ್ಚುಬಾಯಿ. ಷಂಡ ನಿಕ್ಷಣ ಎಲ್ಲ ಕೆಟ್ಟದೈತೆ. ಕೊಲ್ಲುವುದಕ್ಕಾಗಲಿ ಕಾಯುವುದಕ್ಕಾಗಲಿ ಬೇರೆಯೇ ಒಂದು ದೈವ ಶಕ್ತಿ ಇದೆ. ಅದರದ್ದು ಅಗೋಚರ. ಅವರ ಬಲದಿಂದ ಇಂದು ನಾವೆಲ್ಲ ಬದುಕುಳಿದಿದ್ದೇವೆ. ನಿಮ್ಮಂತೆ ಹೇಳುತ್ತಾ ಈ ಹಿಂದೆ ದ್ವಿತೀಯಾಂಶ ಸಂಜಾತರು ಬಂದಿದ್ದರು. ಕುಂಭಧೈರ್ಯದ ಮಾತಾಡಿ ನಮ್ಮಿಂದ ಹತರಾಗಿ ಹೋದರು. ಹೇಳ ಹೆಸರಿಲ್ಲದಂತೆ ಓಡಿ ಬದುಕುವ ಆಸೆ ಇದ್ದರೆ ನಿನಗೆ ನಾನು ರಕ್ಷಣೆ ಕೊಡುತ್ತೇನೆ. ಅದಲ್ಲದೆ ವೈರ್ಯವನ್ನೇ ಬಯಸಿ ಮುಂದೆ ಬರುವೆಯಾದರೆ ನಾನು ಸಿದ್ಧನು. ಅರೆ ಗಲಿಗೆಯು ವಿಳಂಬಿಸದೆ ನಿನ್ನನ್ನು ಕುಟ್ಟಿನಾಶಗೈಯುವೆನು. ಬಾ ಮುಂದೆ. ಎಲ್ಲಾ ದೇವತೆಗಳು ದಿಕ್ಕುಪಾಲಾಗಿ ಓಡುತ್ತಿದ್ದಾರೆ. ಓಡಲಿ. ಹಿಂತಿರುಗಿ ನೋಡಿದರೆ ಸಿಂಹಾಸನ. ಈ ಸಿಂಹವಿಷ್ಟರವನ್ನು ಏರುತ್ತೇನಂತೆ. ಇಲ್ಲಿ ಸ್ವಲ್ಪ ಸಮಯವಿದ್ದು ನಂತರ ಇಲ್ಲಿಯ ಅಧಿಕಾರವನ್ನು ನನ್ನ ಮಂತ್ರಿಗಳಿಗೆ ಒಪ್ಪಿಸಿ ನನ್ನ ಇಲ್ಲಿಯ ಸುಖ ಭೋಗಗಳನ್ನೆಲ್ಲ ಭೋಗಿಸಿ ನಂತರ ನಮ್ಮ ಪುರಕ್ಕೆ ತೆರಳುತ್ತೇನಂತೆ. ಹರಗರ ಯಾರೊಡನು ಸುರಲಿ ಕಷ್ಟವ, ಹರಗರ ಯಾರೊಡನು ಸುರಲಿ ಕಷ್ಟವ, ಪರಿಗರಿಸುವರ್ಯಾರಿಂದು ಪರಿಗರಿಸುವರ್ಯಾರಿಂದು ದುರುಳ ಸೂತನನ ಅಡಿಯಾಳಾಗಿ ಬಾಳಲು
ದುರ್ವಿಧಿ ನಮ್ಮ ಪಾಲಿಗಾಯಿತು. ವೀರಾವೇಶದಿಂದ ಹೋರಾಡಿದರು ನಮಗೆ ಸೋಲುಂಟಾಗಲು ಕಾರಣ ನಮ್ಮ ಶಕ್ತಿಯ ಕೊರತೆಯಿಂದ ಏನೂ ಅಲ್ಲ. ಆ ಶತ್ರು ಪ್ರಸೂದನನಿಗೆ ಹರಣವರ ಬೆಲವಿದೆ. ಹಾಗೆಯೇ ಅಂತಾದರೆ ಅಧರ್ಮಿಯಾದ ಆತ ಸ್ವರ್ಗವನ್ನು ಪಾಲನೆ ಮಾಡಬಹುದೇ? ಮಾಡಬಾರದು. ಆದಷ್ಟು ಬೇಗನೆ ಆತನ ವಧೆಗಾಗಿ ನಾವು ಪ್ರಯತ್ನಿಸಬೇಕು. ಯಾರು ನಮಗೆ ಸಹಾಯ ನೀಡುವವರು? ಒಂದು ತೋಚದಾಗಿದೆಯಲ್ಲ. ಯಾರೆಂದೇಕೆ ನಮ್ಮನ್ನು ಅನವರತವೂ ಪರೆವಧೀನ ಬಂದು ಶ್ರೀ ಹರಿ ಕಡಲ ಶಯನನೇ ಸರಿ. ಆದ್ದರಿಂದ ಆತನ ಬಲಿಗೆ ಸಾಗೋಣ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ, ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದಿನೋಧಾರಿಣ ಮಾಂ ರಮಣ, ನಾರಾಯಣ ನೀರಜದಳ ನಯನ ದೇವಾ. ಜಯ ಲಕ್ಷ್ಮೀ ಲೋಲ ತ್ರಿಲೋಕಪಾಲ, ದೇವತೆಗಳಾದ ನಮ್ಮನ್ನು ನೀನೇ ಕಾಯಬೇಕು. ಜಯ 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 ಜಯ. ಸುರರೊಡೆಯ, ಯಾಕೆ ಏನಾಯಿತು? ಏನು ಬಂದಿಗೆ ಸುರಪ ಸುರಪಾಲ, ಏನು ಬಂದೆ? ಏನು ಬಂದಿಗೆ ಸುರಪ ನಿನ್ನಯ ಅನನವು ಕಂದಿಗುದು, ಆನನವು ಕುಂದಿಹುದು. ನಯ ಆನನವು ಕಂದಿಗುದು. ನಿನಗೇನು ಗಾನಿ ಒದಗಿತೈ ನಿಧಾನಿಸದೆ ನುಡಿಯನಲು ಶ್ರೀಗರಿ ಸುನು ನುಡಿದನು ಭವಣಿಯ ಸುರಪಾಯ. ಸುರರೊಡೆಯ, ದೇವಾ, ಏನಯ್ಯ ಇದು? ಮುಖವೆಲ್ಲ ಕಂದಿ ಹೋಗಿದೆ, ದುಃಖದ ಛಾಯೆ ಆವರಿಸಿದೆ. ಯಾಕೆ? ಏನಾಯಿತು? ನಿನಗೆ ಬಂದ ಕಷ್ಟವನ್ನು ಹೇಳು, ನಾನು ಪರಿಹರಿಸಿಕೊಡುತ್ತೇನೆ. ಓ ಮುರಮತನ, ಕೇಳಯ್ಯ ಲಕ್ಷ್ಮೀ ಲೋಲ, ದೇವತೆಗಳ ಬೀಳುವೆ ಕಷ್ಟಗಳ. ಕೇಳಯ್ಯ 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 ಲಕ್ಷ್ಮೀ ಲೋಲ, ಬೀಳುವೆ ದೇವತೆಗಳ ಕಷ್ಟಗಳ. ಶತ್ರು ಪ್ರಸೂದನನು ಆ ಬಾಳ ನೇತ್ರನ ವರದ ಬರದುಳ್, ಮೇಲು ಲೋಕಕ್ಕೆ ಧಾಳಿಗೆಯುತ ಸೋಲಿಸಿದ ಓಡಿಸಿದ ನಿವರನು. ಕೇಳಯ್ಯ ಲಕ್ಷ್ಮೀ ಲೋಲ, ದೇವತೆಗಳ ಬೀಳುವೆ ಕಷ್ಟಗಳ. ಕೇಳಯ್ಯ ಶ್ರೀ ಲಕ್ಷ್ಮೀಲೋಲ, ದೇವೇಂದ್ರ, ಸ್ವರ್ಗವನ್ನು ಆಲಿಕೊಂಡಿರೆಂದು ತಾವು ನನ್ನನ್ನು ನೇಮಿಸುವಿರಿ. ಹೌದು. ಆದರೆ ಆಗಾಗ ದಾಳಿ ಇಡುವ ನಮ್ಮ ದಾಯಾದಿಗಳಿಂದ ನಾವು ಕಂಗೆಟ್ಟೆವು ಸ್ವಾಮಿ. ಈ ಬಾರಿಯೂ ಲೋಹವತಿ ಪಟ್ಟಣದ ವರ್ತಮಾನದ ದೊರೆಯಾದ ಶತ್ರುಪ್ರಸೂದನನೆಂಬವನು
ತನ್ನವರನ್ನು ಸೇರಿಸಿಕೊಂಡು ಯುದ್ಧದಲ್ಲಿ ಸೋಲಿಸಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲ, ಯಾಗ ಯಜನಾದಿಗಳು ಸರಿಯಾಗಿ ಆಗುತ್ತಿಲ್ಲ, ದೇವತೆಗಳಿಗೆ ಹವಿಸ್ಸಿಲ್ಲ, ಸೂರ್ಯ ಚಂದ್ರರ ಚಲನೆ ಆತನ ನಿಯಂತ್ರಣದಲ್ಲೇ ಇದೆ, ಸ್ವರ್ಗ ನರಕ ಸದೃಶವಾಗಿದೆ. ಇದರಿಂದೆಲ್ಲ ನೀನೇ ನಮ್ಮನ್ನು ರಕ್ಷಿಸಬೇಕು. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವಂ ಶರಣಂ ಮಮ. ದೇವತೆಗಳೇ, ಚಿಂತಿಸಬೇಡಿ. ಏಳಿರೈ ಸುರಪಾಲ ನಳಿನ ಜಯ, ಏಳಿರೈ ಯಮನಾಲಯಕ್ಕೆ ನಾ ಅಟ್ಟಿ ಕಳುಗುವೆ ತಾಳಿ ಧೈರ್ಯ, ಏಳಿರೈ. ದೇವತೆಗಳೇ, ದೇವಾ, ಏಳಿರಿ, ಭಯಮುಕ್ತರಾಗಿರಿ. ಆಗಲಿ. ದುರುಳ ಶತ್ರುಪ್ರಸುದನ ನಿಮ್ಮನ್ನು ತೆಸೆಗೆಡಿಸಿದನೇ. ಹೌದು ಸ್ವಾಮಿ. ಅವನನ್ನು ಬಿಡಲಾರೆನು. ಅವನನ್ನು ಕೊಂದು ಶರಣಾದ ನಿಮ್ಮನ್ನು ಪೊರೆಯುತ್ತೇನೆ. ದುರುಳನನ್ನು ಮರ್ದಿಸಿ ಲೋಕಹಿತವನ್ನು ಉಂಟು ಮಾಡುತ್ತೇನೆ. ನನ್ನ ಲೀಲೆಯನ್ನು ಕಂಡು ಕೃತಾರ್ಥರಾಗಿರಿ. ನಿಶ್ಚಿಂತೆಯಿಂದ ತೆರಳಿ. ಹಾಗೇ ಆಗಲಿ. ಜಯ 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 ಜಯ. ಅಳುವ ಸುಮನಸರನ್ನು ಧೈರ್ಯ ತುಂಬಿ ಕಳುಹಿಸಿದ್ದೇನೆ. ಇದೇ ಸರಿಯಾದ ಸಮಯ. ಸುದರ್ಶನನಿಗೂ ಸರಿಯಾದ ಪಾಠ ಕಲಿಸಬೇಕು. ಅದಕ್ಕಾಗಿ ಅವನನ್ನು ಬಿಟ್ಟು ಧನುರ್ಧಾರಿಯಾಗಿ ಲೋಹವತ್ಯ ಕಡೆಗೆ ತೆರಳುತ್ತೇನೆ. ಬಂದು ಮಗಲು ಬದಿಯ ಪುರದೊಳೋ ಹೊರದಿಂದು ಶಂಕರನು ಉದಲಾಗ ಸುಂದರಿಯು ಗಡಗಡನ ನಡುಗೆ ಮಧಾಂದಲಾಗ ಬಂದು ತಲುಪಿದ್ದೆ ಲೋಹವತಿ. ಇನ್ನು ತಡ ಯಾಕೆ? ಶತ್ರುಪ್ರಚೋದನನನ್ನು ಯುದ್ಧಕ್ಕೆ ಕರೆಯುವುದಕ್ಕೆ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಕೆಲದಾನವರು ಮಡಿಯಲ ಅರಸಗಂಡ ಚರ್ಯ ಬಿಡುತ್ತಲೇ ಬರದೊಳೆದ್ದು ಆ ಶಂಕಧ್ವನಿ ಯಾರದು? ಯುದ್ಧದ ಆಹ್ವಾನದ ಸೂಚನೆ. ತಡ ಯಾಕೆ? ಆತನನ್ನು ವಿಚಾರಿಸಲು ಆ ಕಡೆ ಹೋಗುತ್ತೇನಂತೆ. ಹರಣ ಬಂದಿಗ ಬರಿಗಳು ಬೇಳು ಹರಿನಂದನ ಗಾದಿಗ ತಾಳು. ಎಲ್ಲ ಕರಿಯ ನಿನ್ನ ಬರುವಿಕೆಗೆ ನಾನು ಕಾಯುತ್ತಿದ್ದವ. ಆದರೆ ಎಂದಿನಂತೆ ನೀನು ಇಂದು ಬಂದವನಲ್ಲ.
ಚಕ್ರಧಾರಿಯಾಗಿ ಬರುವವ ನೀನು. ಹೌದು. ಆದರೆ ಇವತ್ತು ಶಾಂಗಪಾಣಿಯಾಗಿ ಬಂದಿದ್ದೀಯಲ್ಲ. ಯಾವ ಪಾಣಿಯಾಗಿ ಬಂದರೂ ನನಗೆ ಏಕೆ ಇರಲಿ. ಒಳ್ಳೆಯ ಮಾತಿನಲ್ಲಿ ಬಂದ ಹಾಗೆ ಹಿಂದಕ್ಕೆ ಹೋದರೆ ಲೇಸು, ಇಲ್ಲವಾದರೆ ದೇವತೆಯ ಸ್ಥಿತಿ ನಿನಗಾದೀತು ಎಚ್ಚರ. ಹರನಿಂದ ಪಡೆಯುವುದು ದುರುಳನು. ದೇವಲೋಕವನ್ನು ಗೆದ್ದೆ ಎಂದು ಬೀಗದಿರು. ದೇವತೆಗಳ ಸೋಲು ಶಾಶ್ವತವಾದುದಲ್ಲ. ಅವರ ಪಕ್ಷಪಾತಿಯಾಗಿ ನಾನು ಬಂದಿದ್ದೇನೆ. ತಪ್ಪಾಯಿತೆಂದು ಕಾಲಿಗೆ ಬಿದ್ದರೆ ಪರೆಯುತ್ತೇನೆ. ಬಾ ಯುದ್ಧಕ್ಕೆ. ಬಾ ನೋಡೋಣ. ಸೋಲಾಯಿತು. ಯಾವುದಕ್ಕೂ ವೈಕುಂಠಕ್ಕೆ ತೆರಳುತ್ತೇನೆ. ಏನ ಮಾಡಲಿ ಶಕ್ತಿ ಹೀನಾದೆನು. ಏನ ಮಾಡಲಿ ಶಕ್ತಿ ಹೀನಾದೆನು. ಕಳ್ಳನ ಗೋಡನರಿಯದೆ ಗೋದೆ ನಿಂದು. ಮಾನವೆಲ್ಲ ಬಗೋಯ್ತು ದಾನವನುಳು. ಮಾನವೆಲ್ಲ ಬಗೋಯ್ತು ದಾನವನುಳು. ದುರತಾನಿತ್ತು ಗಾನಿಯು ಜಗಗೆ. ಏನ ಮಾಡಲಿ ಏನು ಮಾಡಲಿ, ಶಕ್ತಿಹೀನನಾದೆ. ಮಾನವೆಲ್ಲ ಹೋಯ್ತಲ್ಲ. ಯುದ್ಧದಲ್ಲಿ ಸೋಲಾಯಿತು. ಯಾರಿದ್ದಾರೆ ಇನ್ನು ಯಾರಿದ್ದಾರೆ? ಏನು ಮಾಡಲಿ, ಏನು ಮಾಡಲಿ? ಓ ಪುರುಷೋತ್ತಮ, ಚಿತ್ತಜಬಿದ ಪುರುಷೋತ್ತಮನ. ಕತ್ತಲು ಕತ್ತಲಿಗೆ
ಘೋರ ಅಗ್ನಿ ಶರವಕ್ಕೆ ಬರವಳೆ ಘೋರ ದಂಗತಿ ಗುಮನೆ ಎಲ್ಲ ದುಷ್ಟ ಇದ್ದಕ್ಕಿದ್ದಂಗೆ ನಮ್ಮ ಪುರವನ್ನು ನುಗ್ಗಿ ಘೋರವಾದ ಅಗ್ನಿ ಆಯುಧವನ್ನು ಪ್ರಯೋಗಿಸಿದೆ ಅಲ್ಲ. ಯಾಕಾಗಿ ಯಾರಿಂದ ಕಳಿಸಲ್ಪಟ್ಟೆ? ಬೇಗನೆ ಯಾರು ಬಂದವ ನೀನ್ಯಾರು? ನಾನೇ ಶತ್ರುಪ್ರಸೂದನ. ದುರುಳ ಶತ್ರುಪ್ರಸೂದನ. ನೀನು ನಿಲ್ಲಿಸುವೇನು ಚಿತ್ತದ ಬಿಗವನ ಖರೀದಿ ಯಾವತ್ತು ಇರುವ ಚಕ್ರವು ಎಲ್ಲ ಶತ್ರು ಪ್ರಸೂದನ. ದೇವತೆಗಳನ್ನು ಹಾಗೂ ಶ್ರೀಹರಿಯನ್ನು ಕೊಂದೆ ಎಂದು ಗರ್ವದಿಂದ ಬೀಗಬೇಡ. ನಿನ್ನ ಗರ್ವವನ್ನೇ ಅಡಗಿಸುವುದಕ್ಕೆ ಬಂದವ ನಾನು ಹರಿಯ ಕರದಾಯುಧ ಸುದರ್ಶನ. ಆದ್ದರಿಂದ ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ನಾಕ ಲೋಕವನ್ನು ದೇವತೆಗಳಿಗೆ ಒಪ್ಪಿಸಿದರೆ ಲೇಸು, ಹಾಗೆ ಲೋಕ ಕಲ್ಯಾಣವನ್ನು ಮಾಡಿದರೆ ಲೇಸು, ಇಲ್ಲವಾದರೆ ಶಾಯ್ಮಿನಿಪುರವನ್ನು ನೋಡಬೇಕಾದಿತ್ತು. ಎಚ್ಚರ. ನಿನ್ನ ಮಾತಿನಿಂದ ತಿಳಿದು ಪಟ್ಟಿದೆ ನೀನು ಸುದರ್ಶನೆಂದು. ಹರಿ ಹೇಗೂ ಸೋತಿದ್ದಾನೆ, ಆತನ ಕೈಯಾಯ್ದ ನೀನು ಹೇಗೂ ಇಳಿದು ಬಂದಿದ್ದೀಯ. ನನ್ನನ್ನು ಸೇರು, ಒಳ್ಳೆಯ ಮಂತ್ರಿ ಸ್ಥಾನವನ್ನು ನೀಡುತ್ತೇನೆ, ಇಲ್ಲವಾದರೆ ಹರಿಯ ಸ್ಥಿತಿ ನಿನಗಾದೀತು. ಎಚ್ಚರ. ಎಲ್ಲ ದುರುಳ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಹರಿಯ ಮಾನವನ್ನು ಉಳಿಸುವುದಕ್ಕಾಗಿಯೇ ಬಂದಿದ್ದೇನೆ. ನಿನ್ನ ಈ ಮರುಳು ಮಾತಿಗೆಲ್ಲ ಮರುಳಾಗುವವನು ನಾನಲ್ಲ. ಆದ್ದರಿಂದ 4 ದಿನ ಉಳಿಯುವ ಆಸೆ ಇದ್ದರೆ ಶರಣಾಗಿ ಬದುಕು, ಇಲ್ಲವಾದರೆ ಬಾ ಮುಂದೆ ಯುದ್ಧಕ್ಕೆ. ನೋಡೋಣ. ದೇವತೆಗಳು ಅಂಬರಪಥದಿಂದ ಸುಮವೃಷ್ಟಿಯನ್ನು ಗೈಯುತ್ತಿದ್ದಾರೆ, ಜಯ ಘೋಷಗಳನ್ನು ಮೊಳಗಿಸುತ್ತಿದ್ದಾರೆ. ಈ ಸುವಾರ್ತೆಯನ್ನು ಶ್ರೀಹರಿಗೆ ತಿಳಿಸುವುದಕ್ಕಾಗಿ ವೈಕುಂಠಕ್ಕೆ ಸಾಗುತ್ತೇನೆ. ವೈಕುಂಠಕ್ಕೇನೋ ಬಂದು ತಲುಪಿದ್ದಾಯಿತು, ಆದರೆ ದುರುಳನ ನಾಶ ನನ್ನಿಂದಲೇ ಆಯಿತು. ಈ ಗಾಂಭೀರ್ಯತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ದೂರ ನಿಂತು ಹರಿಯ ಕರ ಏರದೆ ಕುಳಿತು ಬಿಡುತ್ತೇನೆ. ಏನಾಗುತ್ತದೆಂದು ನೋಡೋಣ. ಓ ಅದ್ಯಾರು? ಓಹೋ ಸುದರ್ಶನ, ಯಾಕೆ ದೂರ ನಿಂತಿರುವೆ? ಬಾ ನನ್ನ ಕರವನ್ನು ಸೇರು. ಏನು, ನಾನು ಈಗ ನಿನ್ನ ಕರ ಏರಬೇಕೆ? ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲದೆ ದುರುಳನ ನಾಶ ನನ್ನಿಂದಲೇ ಆಯಿತು. ನಾನೇ ಶ್ರೇಷ್ಠ. ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿದ್ದೇನೆ. ನಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಈಗ ನಾನು ನಿನ್ನ ಬಾ ನನ್ನ ಕರವನ್ನು ಏರು. ವೀರವಾದಿ ಕರವನೇರದೆ ವೀರ ಭೂರಿ ಗೋಪದಿ ಮೌನ ಇರುವರೆ ಭೂರಿ ಗೋಪದಿ ಮೌನ ಇರುವರೆ ಕಾರಣವನಾಗರಿಯೇನೋ ವೀರಬಾನಿ ಕರಮನೆ ರಜೆ
ಕೋಪದಿ ಮೌನ ಇರುವರೆ ಕಾರಣವನಾರ್ಯನು ವೀರಬಾನಿ ಕರವನೆರದೆ ದೂರ ನೆತ್ತಿಗೆ ಏಕೆ ಎನ್ನೊಳು ವೀರ ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ನನ್ನ ಕರಗಳಿಗೆ ಶೋಭೆ ತರುವುದು ನೀನು ಅಲಂಕರಿಸಿದರೆ ಮಾತ್ರ. ಆದ್ದರಿಂದ ದೂರ ನಿಲ್ಲಬೇಡ, ಬಾ ನನ್ನ ಕರವನ್ನು ಸೇರು. ಬಾರಯ್ಯ. ಶ್ರೀಹರಿ, ನಾನು ನಿನ್ನಿಂದಲೂ ಶ್ರೇಷ್ಠ. ಆದ್ದರಿಂದ ಈಗ ನಾನು ನಿನ್ನ ಕರ ಏರ್ಬೇಕು ಅಂತಾದ್ರೆ ಮೊದಲು ಏರಿದ್ದು ಯಾಕೆಂತ ಬೇಕಲ್ಲ. ಆಲದೆಲೆಯೋಳ್ ಮಲಗಿತೇಲುವ ಆಲದೆಲೆಯೋಳ್ ಮಲಗಿತೇಲುವ ಕಾಲ ಮಧುಕೈಟಬರು ಜನಿಸುತ್ತ ಕಾಲ ಮಧುಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸಿ ಹಲ ಕೆಲವು ಕಾಲ ನಾಳಿಕೋದ್ಭವನನ್ನು ಪೀಡಿಸಿ ಹಲ ಕೆಲವು ಕಾಲ ಕಾಳಗ ಎನ್ನುತ್ತ ಗವರಲಿ ಎನ್ನುತ್ತವರಲಿ ಸೋಲು ನಿಲ್ಲಯ ಪಾಲಿಗಡಸಲು ಮೇಲೆ ಎಲ್ಲನು ಕಳುಗೆ ನಾನವರನ್ನು ತರಿದಿಗೆನೋ ನಾನವರನ್ನು ತರಿದಿಗೆನೋ ಬ್ರಹ್ಮನನ್ನು ಪೀಡಿಸಲು ಮುಂದಾದಾಗ ತಾಯಿಯ ಆಜ್ಞೆಯಂತೆ ಆತನು ನಿನ್ನ ಕಮಲನಾಳದಲ್ಲಿ ಅಡಗಿ ಕುಳಿತ. ಹೌದು. ಆ ಹೊತ್ತಿಗೆ ನೀನು ಮಾಯಾ ನಿದ್ರೆಯಿಂದ ಎಚ್ಚೆತ್ತ ನೀನು ಅವರೊಂದಿಗೆ ಪಂಚಸಹಸ್ರ ಕಾಲವೇ ಹೋರಾಡಿ ನಿನಗೆ ಜಯ ಸಾಧಿಸದೆ ಹೋದ ಸಂದರ್ಭದಲ್ಲಿ ತಾಯಿಯ ಆಜ್ಞೆಯಂತೆ ನಾನು ನಿನಗೆ ದೊರೆತೆ. ಆ ದುಷ್ಟರನ್ನು ಸಂಹರಿಸಿ ನಿನ್ನ ಕರೆ ಏರಿದೆ. ಅಂದಿನಿಂದ ಇಂದಿನವರೆಗೂ ನಿನ್ನ ಎಲ್ಲ ಕಾರ್ಯದಲ್ಲಿ ಸಹಕಾರಿಯಾಗಿದ್ದವ ನಾನು. ಆದರೆ ನೀನು ಅದಕ್ಕೆ ಒಂದು ಇಷ್ಟು ಗೌರವ ಪುರಸ್ಕಾರ ಕೊಡಲಿಲ್ಲ. ಹಾಗಾಗಿ ಇನ್ನು ಇವತ್ತಿನ ಪ್ರಸಂಗ ದುಷ್ಟರ ಸಂಹಾರ ನನ್ನಿಂದಲೇ ಆಯಿತು ಎಂಬುದಕ್ಕೆ ಸ್ಪಷ್ಟ ನಿದರ್ಶನ. ಹಾಗಾಗಿ ಇನ್ನು ನಾನು ನಿನ್ನ ಕರ ಏರಲಾರೆ ಏರಲಾರೆ ಏರಲಾರೆ. ದರ್ಶನ, ಏನೆಂದೆ ನೀನು? ದರ್ಶನ ತಿಳಿದು ನಿನ್ನಯ ಬಲವದಲಗೇರಿವುದು ನಾನು ಹೇಳಿಪೆ ಕಳಿಲ. ಎಲ್ಲ ಸುದರ್ಶನ, ಏನೆಂದೆ ನೀನು? ದಾನವರನ್ನು ತರಿದ ಅಹಂಕಾರ ನಿನ್ನ ನೆತ್ತಿಗೇರಿದೆ. ಓಹೋ, ದಾನವರನ್ನು ತರಿದ ಅಹಂಕಾರ ನಿನ್ನ ನೆತ್ತಿಗೇರಿದೆ. ಇದು ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ನಾನು ಏನು ಎಂಬುದನ್ನು ತಿಳಿಯದೆ ಹುಂಡ ಮನೆಗೆ ಎರಡು ಬಗೆದ ನಿನ್ನನ್ನು ಇಲ್ಲಿರು
ಬರೆದರ ನುಡಿಯ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದನು ಹರಿಯ ಮನ್ನಿಸನ್ನ ಅಪರಾಧವ ಮನ್ನಿಸನ್ನ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಎನ್ನೋಳೆತಗೆ ಭೇದ ನಿನ್ನೋಳಿಲ್ಲವು ಪಾದ ಎನ್ನೋಳೆತಗೆ ಭೇದ ನಿನ್ನೋಳಿಲ್ಲವು ವಾದ ಮುನ್ನ ನಂಬಿದೆ ಪಾದ ಇಲ್ಲದ ಕೋಮೋದ ಮನ್ನಿಸೆನ್ನ ಪರಾಧವ ಮಾಧವ ಕೇಶವ ಅಚ್ಯುತ ಮಾಧವ ಶ್ರೀಹರಿ ಅಚ್ಯುತ ಮಾಧವ ಗೋವಿಂದ ರಕ್ಷಿಸು ತಂದೆ ರಕ್ಷಿಸು ತಂದೆ. ನಿನ್ನ ಈ ಕರದಾಯುಧವಾದ ನನಗೆ ಶಾಪವಿದೆಯ ತಂದೆ? ನಾನು ನನ್ನಿಂದ ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದೆ ಹಂಗಿಸಿದೆ. ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಭುವಿಯಲ್ಲಿ ಬಿದ್ದವ ಪುನಃ ಧರೆಯನ್ನೇ ಆಧರಿಸಿ ಮೇಲೇಳುತ್ತಾನೆ. ಹಾಗೆ ನಿನ್ನಿಂದಲೇ ಪತಿತನಾದ ನನ್ನನ್ನು ನೀನೇ ಕೈ ಹಿಡಿದು ಉದ್ಧರಿಸಬೇಕು ತಂದೆ, ಉದ್ಧರಿಸಬೇಕು. ನನ್ನ ಸರ್ವಾಪರಾಧಗಳನ್ನು ಮನ್ನಿಸಬೇಕು ತಂದೆ, ಮನ್ನಿಸಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಜಯ 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 ಜಯ. ಮಗು ದುಃಖಿಸಬೇಡ, ಭಕ್ತ ಚಿಂತಿಸಬೇಡ, ಕೃತ ವೀರ್ಯ ಸುತನಾಗಿ ದುಃಖಿಸಬೇಡ. ಭಕ್ತ ಚಿಂತಿಸಬೇಡ, ಕೃತ ವೀರ್ಯ ಸುತನಾಗಿ ಪ್ರತ್ಯಯ ಜನಿಸು ನೀನು. ಅತ್ರೆ ಜನಾಗಿ ಸಮಸ್ತ ವಿದ್ಯೆಯ ಅತ್ರಿ ಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತ ಗುದೆನಿಸುವೆನು. ಭಕ್ತ ಚಿಂತಿಸಬೇಡ, ಕೃತ ವೀರ್ಯ ಸುತನಾಗಿ ಪ್ರತಿಯು ಜನಿಸು ನೀನು. ಸುದರ್ಶನ ತಂದೆ, ಚಿಂತಿಸಬೇಡ. ಶಾಪವಾಕ್ಯ ಸುಳ್ಳಾಗದು. ಮತ್ತೆ ನೀನು ವೈಕುಂಠಕ್ಕೆ ಬರಲು ಸಾಧ್ಯವಿದೆ. ಧರೆಯಲ್ಲಿ ಕೃತವೀರ್ಯನ ಮಗನಾಗಿ ಕಾರ್ತವೀರ್ಯನಾಗಿ ಜನ್ಮ ತಾಳು. ನಾನೇ ದತ್ತಾತ್ರೇಯ ಗುರುವಾಗಿ ಸಕಲ ವಿದ್ಯೆಯನ್ನು ಬೋಧಿಸುತ್ತೇನೆ. ಹಾಗೆಯೇ ಧರ್ಮ ವಿಕ್ರಮಿಯಾಗಿ ಧರೆಯನ್ನಾಳು. ಕೊನೆಯ ಕಾಲಕ್ಕೆ ಬ್ರಾಹ್ಮಣ ವಿರೋಧಿಯಾಗಿ ಅಹಂಕಾರದಿಂದ ವರ್ತಿಸಿದಾಗ ನಾನೇ ಭಾರ್ಗವ ರಾಮನಾಗಿ ಮತ್ತೆ ನಿನ್ನನ್ನು ವೈಕುಂಠಕ್ಕೆ ಕರೆತರುತ್ತೇನೆ. ಹೌದೇ? ಹೋಗು, ನಿನಗೆ ಶುಭವಾಗಲಿ. ಹಾಗೆಯೇ ಆಗಲಿ ತಂದೆ. ನಿನ್ನ ಈ ಲೋಕ ಕಲ್ಯಾಣ ಲೋಕ ಶಿಕ್ಷಣ ಕಾರ್ಯದಲ್ಲಿ ನಿನ್ನ ಕೈಯಾದುವಾದ ಈ ಸುದರ್ಶನನನ್ನೇ
ಅದೇ ಲೀಲಾ ನಾಟಕಕ್ಕೆ ವೇದಿಕೆಯನ್ನು ಧರೆಯಲ್ಲಿ ನಿರ್ಮಿಸಿದ್ದೀರಿ ಅಂತಾದ್ರೆ ಇನ್ನು ತಡ ಮಾಡುವುದಿಲ್ಲ. ಈ ಕ್ಷಣವೇ ಧರೆಗೆ ಇಳಿಯುತ್ತೇನಂತೆ. ಜಯ 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 ಜಯ. ಸುದರ್ಶನ ಗರ್ವಭಂಗವಾಯಿತು, ಲೋಕಕ್ಕೊಂದು ಪಾಠವಾಯಿತು. ಸುದರ್ಶನ ಗರ್ವಭಂಗ ಎಂಬ ಈ ಪ್ರಸಂಗದಿಂದ ಮದ ಮತ್ಸರ ನಾನೆಂಬ ಅಹಂಕಾರದ ಭಾವ ಯಾವತ್ತೂ ಸಲ್ಲದು ಎಂಬ ಸತ್ಯವನ್ನು ಪ್ರಪಂಚ ತಿಳಿಯಲಿ. ಎಲ್ಲರಿಗೂ ಸನ್ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಶಾಂತಾಕಾರಂ ಭುಜಗಶಯನೋ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗೋ ಲಕ್ಷ್ಮೀಕಾಂತೋ ಕಮಲನಯನೋ ಯೋಗಿ ಧ್ಯಾನಗಮ್ಯೋ ವಂದೇ ವಿಷ್ಣುಂ ಭವಭಯಗರಂ ಸರ್ವಲೋಕೈಕನಾಯಕೋ. ಧರೆಯೋಳು ಬೆಸರಾಂತ ವರ ಶ್ರೀ ಕ್ಷೇತ್ರದಲ್ಲಿ ತೈದತ್ತೋ ಧರೆಯೋಳು ಬೆಸರಾಂತ ವರ ಶ್ರೀ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಯಾದ ಮಗ ವಿಷ್ಣುಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಣ ಭವದರಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳೋ ಮಗ ಗಣಪಗೆ ಮಗ ವಿಷ್ಣುಗೆ ದುರ್ಗಾಂಬೆಗೆ ಮಂಗಳೋ ಭದ್ರಂ ಶುಭಂ ಮಂಗಳೋ. ಕರದುಳು ಪರಶುಭ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ